ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವಂತೂ ಎಲ್ಲ ತುಂಬ ಚೆನ್ನಾಗಿದ್ದೀವಿ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಮತ್ತೆ ನನ್ನ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಆಫ್ ಸಮ್ ರೀಸನ್ಸ್ ನನಗೆ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ರಿಯಲಿ ಸಾರಿ. ಸೊ ಇವತ್ತು ವೀಕೆಂಡ್ ಆಗಿತ್ತು, ಹಾಗಾಗಿ ನಾವು ಎಲ್ಲಿಗೆ ಹೋಗೋಣ ಅಂತ ನೋಡಿದಾಗ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಾ ಇದೆ ಅಂತ ಗೊತ್ತಾಯಿತು. ಗಾಜಿನ ಮನೆಯಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರನ್ನ ವಿಜೃಂಭಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಈ ವರ್ಷ ಸ್ವಾತಂತ್ರ್ಯೋತ್ಸವದ ಪರವಾಗಿ 78ನೇ ಸ್ವಾತಂತ್ರ್ಯೋತ್ಸವದ ಪರವಾಗಿ ಅಂಬೇಡ್ಕರ್ ಅವರ ಪರಿಕಲ್ಪನೆಯಲ್ಲಿ ಪುಷ್ಪಫಲ ಪ್ರದರ್ಶನ ಅಂತಲೇ ಏರ್ಪಡಿಸಿದ್ದಾರೆ. ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್, ಹಾಗೇ ಅಂಬೇಡ್ಕರ್ ಅವರು ನಡೆದು ಬಂದಂಥ ದಾರಿ, ಅವರು ಹುಟ್ಟಿದಾಗಿನಿಂದ ಅವರು ಎಷ್ಟೆಲ್ಲ ರೀತಿಗಳಿಂದ ಮೇಲೆ ಬಂದರು, ಅವ್ರ ಎಜುಕೇಷನ್ ಆಗಿರ್ಬೋದು, ಫ್ಯಾಮಿಲಿ, ಅವರಿಗೆ ಆದಂತಹ ಒಂದು ಜಾತಿ ಭೇದ, ಇವೆಲ್ಲವನ್ನು ಅವ್ರು ಮೆಟ್ಟಿ ಅದು ಯಾವ ರೀತಿ ಅವ್ರು ಮುಂದೆ ಬಂದರು, ಯಾವ ರೀತಿ ಅವರು ಒಂದು ನಮ್ಮ ದೇಶದ ಒಂದು ಸಂವಿಧಾನ ರಚಿಸೋದ್ರಲ್ಲಿ ಎಷ್ಟು ಕಷ್ಟಪಟ್ಟು ಸಂವಿಧಾನನ ರಚಿಸಿದ್ರು, ಇವೆಲ್ಲದ್ರದ್ದು ಒಂದೊಂದು ಇಮೇಜಸ್ನ ಹಾಕಿ ಫ್ಲವರ್ಗಳಿಂದ ಡೆಕೋರೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೆ ತುಂಬಾ ಖುಷಿಯಾಯಿತು. ಫಸ್ಟ್ ಇಲ್ಲಿ ಎಂಟ್ರಿ ಆದಾಗ ಏನಿತ್ತು ಅಂದರೆ, ಒಂದೊಂದು ಊರಿಂದ ಯಾರೆಲ್ಲ ಬೆಳೆಗಳನ್ನ ಬೆಳೀತಾರಲ್ವ, ಫಾರ್ ಎಕ್ಸಾಂಪಲ್ ತರಕಾರಿ, ಫ್ರೂಟ್ಸು, ಕಾಫಿ, ಪೆಪ್ಪರ್, ಈ ರೀತಿ ಎಲ್ಲರೂ ಅದನ್ನು ತಂದು ಇಲ್ಲಿ ಇಟ್ಟಿದ್ರು ನೋಡೋದಕ್ಕೆ ಅಂತ ಹೇಳಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ ಆಗಿರ್ಬೋದು, ಫ್ಲವರ್ಸ್ ಎಲ್ಲನೂ ಇತ್ತು. ಸೊ ಇಲ್ಲಿ ನಾವು ಫಸ್ಟ್ ಎಂಟ್ರಿ ಆದಾಗ ಅದನ್ನು ನೋಡ್ಕೊಂಡು ಹೋದ್ವಿ. ಇಲ್ಲಿ ಬಾಳೆಹಣ್ಣು, ಆಮೇಲೆ ಫ್ರೂಟ್ಸ್, ಪೆಪ್ಪರ್, ಕಾಫಿ ಬೆಳೆಗಾರರೆಲ್ಲ ಇರ್ತಾರಲ್ವ, ಎಲ್ಲರೂ ತಂದಿಟ್ಟಿದ್ರು. ಇದೊಂದು ನೋಡೋದಕ್ಕೂ ಇತ್ತು ಆ್ಯಂಡ್ ಹಾಗೆ ಬೈ ಕೂಡ ಮಾಡ್ಬೋದು ಅಂತ ಇತ್ತು. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮದು ತೆಂಗಿನ ಚಿಪ್ಪು ಇರುತ್ತಲ್ವ, ಅದರಿಂದ ಮಾಡಿದಂತಹ ಕೂಡ ಕೆಲವೊಂದು ಡಿಫ್ರೆಂಟ್ ಟಾಪ್ಸ್ ಪ್ರಾಡಕ್ಟನ್ನು ಇಟ್ಟಿದ್ರು. ಹಾಗೆ ಫ್ಲವರ್ಸಿಂದ ನೀವು ನೋಡ್ಬೋದು, ಫುಲ್ಲು ನಮ್ಮದು ಲಾಲ್ಬಾಗ್ ಏನಿದೆ ಅಲ್ಲ, ಗಾಜಿನ ಮನೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಅಲ್ಲಿದ್ದ ಗಾರ್ಡನ್ಸಲ್ಲಿ ಈ ಪಿಕಾಕ್ ಸ್ಟೈಲಲ್ಲಿ ಮಾಡಿ ಫ್ಲವರ್ನ ಡೆಕೋರೇಟ್ ಮಾಡಿದರು. ಹಾಗೆ ಅಂಬೇಡ್ಕರ್ ಅವ್ರದ್ದು ಫೋಟೋಸ್ಗಳನ್ನ ಇಟ್ಕೊಂಡು ಅದಕ್ಕೇ ಒಂದು ಫ್ಲವರ್ ಡೆಕೋರೇಷನ್ನ ಮಾಡಿ ತುಂಬಾ ಚೆನ್ನಾಗಿ ಮಾಡಿದರು. ನೋಡೋಕ್ಕಂತೂ ತುಂಬಾ ಖುಷಿ ಆಯಿತು. ವೀಕೆಂಡಲ್ಲಿ ಹೋಗಿದ್ದರಿಂದ ನಾವು ತುಂಬಾ ರಶ್ ಇತ್ತು. ಬಿಕಾಸ್ ನಿಮಗೆ ಗೊತ್ತು, ಬ್ಯಾಂಗ್ಳೂರಲ್ಲಿ ಏನೇ ಒಂದು ಹೊಸ ಇನ್ವೆನ್ಷನ್ ಮಾಡಲಿ ಅಥವಾ ಏನೇ ಒಂದು ಹೊಸದಾಗಿ ಈ ಥರದೊಂದು ಇಟ್ಕೊಂಡ್ರೆ ಜನಗಳು ಎಲ್ಲಿಂದ ಬೇಕಾದ್ರೂ ಬರ್ತಾರೆ. ನೀವು ನೋಡ್ಬೋದು, ತುಂಬಾ ಕ್ರೌಡ್ ಇತ್ತು. ಹಾಗಂದ್ರೂ ನಾನು ಮೇಲ್ಗಡೆಯಿಂದ ಎಲ್ಲ ನೋಡಿಕೊಂಡು ಚೆನ್ನಾಗಿ ಸ್ವಲ್ಪ ಬರೋ ಥರ ವೀಡಿಯೋನ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದರು. ನಮ್ಮ ಸಂಸತ್ತು ಭವನನ ಆ ಹೂಗಳಿಂದನೇ ಅದನ್ನು ಮಾಡಿದರು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ಹೂಗಳಿಗೆ ಅವಾಗವಾಗ ಬಾಡಿ ಹೋಗಬಾರ್ದು ಅಂತ ಹೇಳಿ ನೀರನ್ನು ಸ್ಪ್ರೇ ಮಾಡ್ತಾಯಿದ್ರು. ಜನ ಎಷ್ಟು ಸೇರ್ಕೊಂಡಿದ್ರು ಅಂದರೆ ನಮಗೆ ಮುಂದೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಸೊ ಒಂದೇನಾದರೂ ಹೊಸದಾಗಿ ಬೆಂಗಳೂರಲ್ಲಿ ಮಾಡ್ತಾರೆ ಅಂದಾಗ ಜನಗಳಿಗೂ ವೀಕೆಂಡ್ ಇದ್ದಾಗ ನೋಡಬೇಕು ಅಂತ ಆಸೆ ಆಗುತ್ತಲ್ವ. ಅದರಲ್ಲೂ ಇದು ಹೂಗಳದೊಂದು ಪ್ರದರ್ಶನ ಅಂದರೆ, ಹೂಗಳು ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದನ್ನು ನೋಡಿದ್ರೇ ಒಂಥರ ಪಾಸಿಟಿವ್ ಆಗಿರೋ ಒಂದು ವೈಬ್ ಸಿಕ್ಕುತ್ತೆ. ಬಿಕಾಸ್ ಹೂಗಳಲ್ಲಿ ಆ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಫ್ಲವರ್ಸ್ನ ಕೊಂಡ್ಕೊಳ್ತಾನೂ ಇದ್ದರು. ಮನೇಲಿ ಗಾರ್ಡನಿಂಗ್ ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತಲ್ಲ ಅವರೆಲ್ಲ. ಎಸ್, ಅದೂ ಇತ್ತು. ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಈ ತುಂಬ ಕೆಲವರೆಲ್ಲ ಇಟ್ಕೊಂಡಿರ್ತಾರಲ್ವ ಫ್ಲವರ್ ದೇ ಬ್ರೊಕೇಡ್, ಅದೆಲ್ಲ ಅವರೆಲ್ಲ ಬಂದುಬಿಟ್ಟು ಅಲ್ಲಿ ಫ್ಲವರ್ಸ್ ಯಾವುದೆಲ್ಲ ಸ್ಟೈಲ್ಸ್ ಫ್ಲವರ್ಸ್, ಡಿಫ್ರೆಂಟ್ ಸ್ಟೈಲ್ ಆಫ್ ಫ್ಲವರ್ಸ್ ಇರುತ್ತೆ, ಅದನ್ನೆಲ್ಲ ಅವರು ಸೇಲ್ ಕೂಡ ಮಾಡ್ತಾಯಿದ್ರು. ಕೆಲವೊಬ್ಬರು ಬೈ ಕೂಡ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು August 8ಕ್ಕೆ ಸ್ಟಾರ್ಟ್ ಆಗಿದೆ. ಇದು ಇನ್ನೂ ಜಾಸ್ತಿ ಅಂದರೆ August 19 ತನಕನೂ ಇರುತ್ತೆ. ನಿಮ್ಗೆ ಯಾರಿಗಾದ್ರೂ ನೋಡಬೇಕು, ವೀಕೆಂಡಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು, ನಿಮಗೆ ನೋಡಬೇಕು ಅಂತ ಹೇಳಿದರೆ ಖಂಡಿತ ಹೋಗಿ ವಿಸಿಟ್ ಮಾಡಿ. ಬಿಕಾಸ್ ಇದು ನಮ್ಮ ಬೆಂಗಳೂರಲ್ಲೇ ಇರೋದ್ರಿಂದ ಬೆಂಗಳೂರಲ್ಲಿರೋರಿಗೆ ಇದೊಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ನೋಡೋದಕ್ಕೆ. ಬಿಕಾಸ್ ಎಷ್ಟೋ ಸಲ ಹೊರಗಡೆ ಊರಲ್ಲಿರುತ್ತೆ, ಆವಾಗ ನಮಗೆ ಅನ್ನಿಸ್ತಿರುತ್ತೆ, ಅಯ್ಯೋ ಬೇರೆ ಊರಲ್ಲಿದೆ ಅಲ್ಲ, ನೋಡೋಕ್ಕಾಗ್ತಾ ಇಲ್ಲ ಅಂತ. ಬಟ್ ಇದು ಬೆಂಗಳೂರಲ್ಲೇ ಒಂದು ಹೊಸ ಕಾನ್ಸೆಪ್ಟ್ ಥರ ಮಾಡ್ಕೊಂಡು ಮಾಡಿದ್ದಾರೆ. ಸ್ಪೆಷಲಿ ಇಂಡಿಪೆಂಡೆನ್ಸ್ ಡೇ, August ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಪುಷ್ಪ ಪ್ರದರ್ಶನ ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ. ಎರಡು ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು. ಇಫ್ ವೀಕ್ ಮಿಡ್ಲಲ್ಲಿ ಟೈಮ್ ಇದೆ ಅಂತ ಹೇಳಿದರೆ ನೀವು ವೀಕ್ ಮಿಡ್ಲಲ್ಲಿ ಕೂಡ ಹೋಗಿ ನೋಡ್ಬೋದು. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ.
ಹ್ಯಾಟ್ಸ್ ಆಫ್ ಡೆಕೋರೇಷನ್ ಮಾಡಿದಂಥವರಿಗೆ. ಬಿಕಾಸ್ ಅಷ್ಟು ನೀಟಾಗಿ ಒಂದು ಏನು ಹೇಳ್ತಾರೆ ನಮ್ಮ ಸಂಸತ್ತು ಭವನನ ಮಾಡೋದು, ಹಾಗೆ ಅಂಬೇಡ್ಕರ್ ಅವ್ರನ್ನ ಅಲ್ಲಿ ಕೂರಿಸಿ ಅವ್ರ ಸುತ್ತಮುತ್ತಲು ಒಂದು ಫೋಟೋಸ್ನ ಹಾಕಿಬಿಟ್ಟು ಅದು ಸುತ್ತಮುತ್ತಲು ಹೂಗಳನ್ನ ಹಾಕೋದು, ಅದು ಒಂದೇ ಥರದ ಅಲ್ಲ, ಸಾವಿರಾರು ರೀತಿ ಹೂಗಳಿಂದ ಡೆಕೋರೇಷನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ವೀಕೆಂಡ್ನ ಈ ರೀತಿ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತು. ನಿಮಗೂ ಟೈಮ್ ಇದ್ದರೆ ಹೋಗಿ ಪ್ಲೀಸ್ ನೋಡ್ಕೊಂಡು ಬನ್ನಿ, ಮಿಸ್ ಮಾಡಬೇಡಿ. ಬಿಕಾಸ್ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಬ್ಯಾಂಗ್ಳೂರವ್ರಿಗೆ ಇದೊಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಸೊ ಇಂಡಿಪೆಂಡೆನ್ಸ್ ಡೇಗೆ ಪ್ರತಿ ಸಲ ಹೊಸದಾಗಿ ಟ್ರೈ ಮಾಡ್ತಾನೆ ಇರ್ತೀವಿ ನಾವು, ಬಟ್ ಇದು ಕೂಡ ಒಂದು ಹೊಸ ರೀತಿಯ ಒಂದು ಟ್ರೈ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ನೋಡಿ. ಬೆಂಗಳೂರು ಲಾಲ್ಬಾಗಲ್ಲಿದೆ. ಆಗಸ್ಟ್ 19ಗೆ ಲಾಸ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಹೋಗಿ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ. ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ನಂದು ಆದಷ್ಟು ಬೇಗ ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆಲ್.